ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ. ಡಿಆರ್ಐ ಸಿಬಿಐ ತನಿಖೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಪ್ರಭಾವಿ ಸಚಿವರಿಬ್ಬರ ಕೈವಾಡ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ರನ್ಯಾಗೆ ಕೊಟ್ಟಿರುವಂತಹ 12 ಎಕರೆ ಜಮೀನು ವಿಚಾರ ತೀವ್ರ ಜಟಾಪಟಿಗೆ ಕಾರಣವಾಗಿದೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದರ ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ. ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವರು ಫೋನ್ ಮಾಡಿದ್ದು, ರನ್ಯಾ ರಾವ್ ಅವರು ಫೋನ್ ಮಾಡಿ ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಚಿನ್ನದ ಚೋರಿ, ಬಿಸ್ಕೆಟ್ ಬ್ಯೂಟಿ, ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗ್ತಿದೆ. ತನಿಖೆ ವೇಳೆ ಒಂದೊಂದೇ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಿದೆ. ಚಿನ್ನದ ಬಿಸ್ಕೆಟ್ ಜಾಲವನ್ನ ಹೊಕ್ಕಿ ಡಿಆರ್ಐ ಸಿಬಿಐ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಆದ್ರೆ ಅದ್ಯಾವಾಗ ರನ್ಯಾಗೆ 12 ಎಕರೆ ಸರ್ಕಾರಿ ಜಮೀನು ಕೊಟ್ಟಿರೋ ಆರೋಪ ಬಂತು ನೋಡಿ, ಪ್ರಭಾವಿ ರಾಜಕೀಯ ನಾಯಕರ ಜೊತೆ ನಂಟಿನ ಶಂಕೆ ಶುರುವಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಸಚಿವರಿಬ್ಬರ ಕೈವಾಡ ಅಂತ ಬಿಜೆಪಿ ಬಾಂಬ್ ಹಾಕಿರೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರಿಬ್ಬರ ಕೈವಾಡ. ರನ್ಯಾ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನ. ಟ್ವೀಟ್ ಮೂಲಕ ರಾಜ್ಯಾಧ್ಯಕ್ಷ ಬಿವೈವಿ ಸ್ಫೋಟಕ ಬಾಂಬ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಸುತ್ತ ಪ್ರಭಾವಿ ರಾಜಕೀಯ ನಾಯಕರು ಇರೋ ಅನುಮಾನ ಶುರುವಾಗಿದೆ. ಇದೇ ಹೊತ್ತಿನಲ್ಲಿ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸ್ಫೋಟಕ ಬಾಂಬ್ ಹಾಕಿದ್ದಾರೆ. ಕಾಂಗ್ರೆಸ್ ಸಚಿವರಿಬ್ಬರ ಕೈವಾಡ ಇದೆ. ರನ್ಯಾ ಬಂಧನದ ವೇಳೆ ಸಚಿವರೊಬ್ಬರ ಸಂಪರ್ಕಕ್ಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಿಬಿಐ ತನಿಖೆಯಲ್ಲಿ ಸರ್ಕಾರ ಮುಖಭಂಗಕ್ಕೀಡಾಗೋದು ಖಚಿತ ಎಂದಿದ್ದಾರೆ. ಸಚಿವರಿಗೆ ನಟಿ ರನ್ಯಾ ಕರೆ ಮಾಡಿರೋದು ಗೊತ್ತಾಗಿದೆ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಬಾಂಬ್. ನಟಿ ರನ್ಯಾ ರಾವ್ ಬಂಧನದಿಂದ ಬಚಾವಾಗೋಕೆ 2-3 ಕಾಂಗ್ರೆಸ್ ಸಚಿವರು ಪ್ರಯತ್ನ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜೆಡಿಎಸ್ ನಾಯಕ ಸುರೇಶ್ ಬಾಬು ಮಾತನಾಡಿ ಪ್ರಭಾವಿ ಸಚಿವರ ಚಾಲಕನನ್ನ ತನಿಖೆ ಮಾಡ್ತಿದ್ದಾರೆ ಅಂದ್ರು. ರನ್ಯಾ ರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾ ರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್, ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವಳನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು, ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. ಇದನ್ನು ಏನು CBI ಇನ್ವೆಸ್ಟಿಗೇಷನ್ ರಿಸಲ್ಟ್ಗೆ ನಾವು ಎಲ್ಲರೂ ಸಹ ಕಾಯ್ತಾ ಇದ್ದೇವೆ. ಕಾಂಗ್ರೆಸ್ನ ಒಬ್ಬರು ಪ್ರಭಾವಿ ಶಾಸಕರು, ಅವರ ಚಾಲಕ ಅವನ್ನು ಕೂಡ ಅದರಲ್ಲಿ ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಯಾಕೆಂದರೆ ಒಬ್ಬರು ಶಾಸಕರ ಕಾರು ಅವ್ರ ಮನೆ ಒಳಗಡೆ ಇತ್ತು ಅಂತಕ್ಕಂಥದ್ದು ಇವತ್ತು ಅವರಿಗೆ ಬೆಳಕಿಗೆ ಬಂದಿರೋದ್ರಿಂದ ಇವತ್ತು ಅದನ್ನು ತನಿಖೆ ಆಗ್ತಾ ಇದೆ. ಖಂಡಿತ ಇದು ಹೊರ ಬರಬೇಕು. ಇಲ್ಲಿ ದಯಮಾಡಿ ಯಾರೂ ಕೂಡ ನಮ್ಮ ಪ್ರಭಾವವನ್ನು ಬಳಸ್ಕೊಂಡು ಈ ಥರ ಎಲ್ಲ ಸಮಾಜಕ್ಕೆ ದುಷ್ಕೃತ್ಯಗಳನ್ನ ಎಸಗುವಂಥ ಕೆಲಸ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಸಿಬಿಐ ತನಿಖೆಯಲ್ಲಿ ಗೊತ್ತಾಗುತ್ತದೆ ಎಂದು ಕಾಂಗ್ರೆಸ್ ಕೌಂಟರ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಕಾಂಗ್ರೆಸ್ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಆರೋಪಿಸುತ್ತಿದ್ರೆ, ಇತ್ತ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಸಚಿವರು ಸಿಬಿಐನೇ ತನಿಖೆ ಮಾಡ್ತಿದೆ, ಎಲ್ಲವೂ ಗೊತ್ತಾಗುತ್ತೆ ಅಂತಿದ್ದಾರೆ. 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ತೆಗೆದುಕೋತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಈಗ ತನಿಖೆಗೆ ಆದೇಶ ಆಗಿದೆ, CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನು ಯಾರ್ಯಾರು ಹೆಸರು ಹೇಳಿ, ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತಗೋತೀವಿ ಅಂತ ಹೇಳಿದ್ರೆ CBI ತನಿಖೆ ಮಾಡಲಿ. ಇನ್ನು ನಟಿ ರನ್ಯಾಗೆ ಕೊಟ್ಟ 12 ಎಕರೆ ಸರ್ಕಾರಿ ಜಮೀನು ವಿಚಾರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ.
ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಬಿಜೆಪಿ ಅವಧಿಯಲ್ಲೇ ಮಂಜೂರು ಆಗಿದೆ ಅಂತ ಆರೋಪಿಸಿದ್ರು. ಹಿಂದಿನ ಸರ್ಕಾರದಲ್ಲಿ ಇದು ಅವರಿಗೆ 12 ಎಕರೆ KIDB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ, ಅಷ್ಟು ಮಾತ್ರ ಗೊತ್ತು. ಇವತ್ತು ದಿವಸ ನಾನು ಮಾಹಿತಿ ಕೇಳಿದ್ದೀನಿ. ಹಿಂದಿನ ಸರ್ಕಾರದಲ್ಲಿ BJP ಸರ್ಕಾರದಲ್ಲಿ 12 ಎಕರೆ ಅವರಿಗೆ ಯಾವುದೋ ಒಂದು ಕೆರೈಡ್ ಏನೋ ಇದೆ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಇವತ್ತು ದಿವಸ ಅಲೋಕೇಶನ್ ಆಗಿದೆ. ಇನ್ನು 2023ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೈಗಾರಿಕಾ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಮಾತನಾಡಿ ಯಾವುದೇ ಕಾನೂನು ಲೋಪದೋಷ ಆಗಿಲ್ಲ ಅಂದ್ರು. ಒಂದು ರಣ್ಯಾರಾವ್ ಅನ್ನುವಂತ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನ ಒಂದು ಮನವಿಯನ್ನು ಕೊಟ್ಟಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರ್ ಅನ್ನ ಮಾಡಿರೋದಿಲ್ಲ ಅನ್ನುವಂಥದ್ದನ್ನ ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಟಿ ರಣ್ಯಾ ಮೊಬೈಲ್ ಪರಿಶೀಲನೆ ವೇಳೆ ರಹಸ್ಯ ಬಯಲು. ರಾಜಕೀಯ ಮುಖಂಡರು ಹಾಗೂ ಅಧಿಕಾರಿಗಳ ಸಂಪರ್ಕ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರಣ್ಯಾ ಮೊಬೈಲ್ ಪರಿಶೀಲನೆ ವೇಳೆ ಮತ್ತಷ್ಟು ರಹಸ್ಯ ಬಯಲಾಗಿದೆ. ತನಿಖೆ ವೇಳೆ ಏನು ಗುಟ್ಟು ಬಿಟ್ಟುಕೊಡದ ರಣ್ಯಾ ಮೊಬೈಲ್ ಕಾಂಟ್ಯಾಕ್ಟ್ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ. ರಾಜಕೀಯ ಮುಖಂಡರು ಪೊಲೀಸ್ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿರೋದು ಗೊತ್ತಾಗಿದೆ. ಇದಿಷ್ಟೇ ಅಲ್ಲ, ಚಿನ್ನದ ವ್ಯಾಪಾರಿಗಳ ಜೊತೆಯೂ ರಣ್ಯಾ ಸಂಪರ್ಕದಲ್ಲಿದ್ದಾಳೆ. ಹೀಗಾಗಿ ಅಗತ್ಯವಿದ್ರೆ ಸಂಪರ್ಕದಲ್ಲಿದ್ದವರಿಗೆ ಸಿಬಿಐ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನಟಿ ರಣ್ಯಾ ರಾವ್ಗೆ ಶುರುವಾಯಿತು ಮತ್ತಷ್ಟು ಸಂಕಷ್ಟ. ನಟಿ ರಣ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಸಿಬಿಐ ತನಿಖೆ ನಡೆಸುತ್ತಿದೆ. ಒಂದು ವೇಳೆ ಡಿಆರ್ಐ ಅಧಿಕಾರಿಗಳು ಕಸ್ಟಡಿಗೆ ಬೇಡ ಅಂದ್ರೆ ಸಿಬಿಐ ರಣ್ಯಾಳನ್ನ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ರಣ್ಯಾ ರಾವ್ ಹಿಂದೆ ಯಾವ ಪ್ರಭಾವಿ ಸಚಿವರು ಇದ್ದಾರೆ, ಯಾರ ಕೈವಾಡ ಇದೆ ಅನ್ನೋದು ಸಿಬಿಐ ತನಿಖೆ ನಡೆಸಿದ್ರೆ ಮತ್ತಷ್ಟು ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, TV9.